ಕಾಂಗ್ರೆಸ್ನಲ್ಲಿ ಒಳಬೇಗದಿ ಸ್ಫೋಟ, ಸಿಎಂ ಡಿಸಿಎಂ ಮಧ್ಯೆ ಬಣ ಬಡಿದಾಟ, ದೆಹಲಿ ದಂಡಯಾತ್ರೆ ಕೈಗೊಂಡ ಡಿಕೆಶಿ. ಹಸುಗಳ ಕೆಚ್ಚಲು ಕೊಯ್ದ ಕೇಸ್, ಕರ್ಣನ ನಿವಾಸಕ್ಕೆ ಬಿಜೆಪಿ ಮುಖಂಡರ ಭೇಟಿ, ಹೈನುಗಾರನಿಗೆ ಪರಿಹಾರ ವಿತರಣೆ. ಪ್ರಯಾಗ್ರಾಜ್ನಲ್ಲಿ ಸನಾತನಿಗಳ ಮಹಾಸಂಗಮ, ಚುಮುಚುಮು ಚಳಿಯಲ್ಲಿ ಶಾಹಿ ಸ್ನಾನ, ಪುಣ್ಯ ಭೂಮಿಯಿಂದ ರಿಪಬ್ಲಿಕ್ ಮೆಗಾ ಕವರೇಜ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸಚಿವ ಕೆ ವೆಂಕಟೇಶ್ ಮನೆಗೆ ಮುತ್ತಿಗೆಗೆ ಬಿಜೆಪಿ ಯತ್ನಿಸಿರುವಂಥ ಘಟನೆಯಾಗಿದೆ. ಮೈಸೂರಿನ ಶಾರದಾದೇವಿ ನಗರದಲ್ಲಿರುವಂಥ ವೆಂಕಟೇಶ್ ಅವರ ನಿವಾಸ. ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆದಿದೆ. ಮೈಸೂರು ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರಿಂದ ಈ ಪ್ರತಿಭಟನೆ ನಡೆದಿದ್ದು, ಪೊಲೀಸರೊಂದಿಗೆ ಕಾರ್ಯಕರ್ತರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ. ಕೇವಲ ಮೈಸೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತಲೂ ಕೂಡ ಕೋಲಾಹಲವನ್ನು ಎಬ್ಬಿಸಿರುವಂಥ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ. ಮೈಸೂರಿನಲ್ಲಿ ಪಶುಸಂಗೋಪನಾ ಸಚಿವರ ನಿವಾಸದ ಮೇಲೆ ಮುತ್ತಿಗೆಗೆ ಯತ್ನ ನಡೆದಂಥ ಪ್ರಸಂಗವನ್ನು ಈಗಷ್ಟೇ ಗಮನಿಸಿದ್ವಿ. ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತಲೂ ಕೂಡ ಕಿಚ್ಚು ಹೆಚ್ಚಾಗ್ತಾ ಇದೆ. ಕೋಲಾಹಲವನ್ನು ಎಬ್ಬಿಸಿರುವಂಥ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ. ಗೋವು ಮಾಲೀಕ ಕಣ್ಣನ ಮನೆಗೆ ಇವತ್ತು ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಪ್ರಮುಖ ನಾಯಕರು ವಿಸಿಟ್ ಮಾಡಿದ್ದಾರೆ.